ಹೇಳು ನಾರಾಯಣಾಚಾರ್ಯ. ಗುರುಗಳೇ, ಮಠದ ವ್ಯವಸ್ಥೆಯ ಪ್ರಕಾರ ಮಠದಿಂದ ಯಾರಿಗೆ ಯಾರೇ ಸಹಾಯ ಮಾಡಬೇಕಾದರೂ, ದುಡ್ಡಿನ ವ್ಯವಹಾರ ನಡೆಯಬೇಕಾದರೂ ಅದು ಗುರುಗಳ ಮುಖೇನ ನಡೆಯಬೇಕೇ ಹೊರತು ವೈಯಕ್ತಿಕವಾಗಿ ಆಗಬಾರದು. ಹಾಗೆ ಆದದ್ದೇ ಆದರೆ ಅದು ನಿಯಮಕ್ಕೆ ವಿರುದ್ಧ. ಈ ನಿಯಮ ತಿಳಿಯದೆಯೋ ಅಥವಾ ತಿಳಿದು ದುರುದ್ದೇಶವಾಗಿಯೋ ಭೋಗೇಂದ್ರ ತಪ್ಪು ಮಾಡಿದ್ದಾನೆ. ಗುರುಗಳು ಶಿಷ್ಯರ ತಪ್ಪನ್ನು ತಿದ್ದಬೇಕೆಂದು ಬಯಸುತ್ತೇನೆ. ನಾರಾಯಣ, ನೀನು ಸ್ವಲ್ಪ ಹೊರಗಿರು. ಭೋಗೇಂದ್ರ ಮತ್ತು ಅನಂತ ಇವರಿಬ್ಬರನ್ನು ಹೊರತುಪಡಿಸಿ ಮಿಕ್ಕವರೆಲ್ಲ ಸ್ವಲ್ಪ ಹೊರಗಿರಿ. ಭೋಗೇಂದ್ರ. ಗುರುಗಳೇ, ಗಂಗಾ ಮಾತೆ ಕೂಡ ಒಬ್ಬ ಮನುಷ್ಯ ನೀರಲ್ಲಿ ಮುಳುಗುವಾಗ 3 ಬಾರಿ ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾಳೆ. ಆದರೆ ಶ್ರೀಮಠ ನಿನಗೆ ಹಲವು ಬಾರಿ ಅವಕಾಶ ಕೊಟ್ಟಿದೆ. ನಿಮ್ಮ ತಂದೆಗಾದ ಶಿಕ್ಷೆಯಿಂದಾದರೂ ನೀನು ಬದಲಾಗಬೇಕಾಗಿತ್ತು. ಗುರುಗಳು ಕ್ಷಮಿಸ್ಬೇಕು. ಮಠದ ನಿಯಮ ಮೀರಿದ್ದು ತಪ್ಪೆ. ಆದರೆ ನಾನು ಧನ ಸಹಾಯ ಮಾಡಲು ಬಯಸಿದ್ದು ಹಾವು ಕಚ್ಚಿದ ಕೇಶವಾಚಾರ್ಯರ ಮಗನಿಗೆ ಸಹಾಯ ಆಗ್ಲಿ ಅಂತ. ಸುಳ್ಳು ಹೇಳೋದಿಕ್ಕೂ ಒಂದು ಮಿತಿ ಇದೆ ಭೋಗೇಂದ್ರ. ನೀನ್ ಮಾಡೋ ಪ್ರತಿಯೊಂದು ಕೆಲಸ ನಮಗೆ ತಿಳಿದಿಲ್ಲ ಅಂತ ಅಂದ್ಕೊಳ್ಳೋದು ನಿನ್ನ ಮೂರ್ಖತನ. ವೆಂಕಟನಾಥನನ್ನ ಕಾವೇರಿ ಪಟ್ಟಣಕ್ಕೆ ಯಾಕೆ ಕಳಿಸಿದ್ದೀವಿ ಅಂತ ನೀವು ತಲೆ ಕೆಡಿಸ್ಕೊಂಡಿದ್ದೀರಿ. ಅದಕ್ಕೆ ಅಲ್ಲಿ ಆ ಕೇಶವಾಚಾರ್ಯ ವಾಮನಾಚಾರ್ಯನನ್ನು ಅವನ ವಿರುದ್ಧ ಎತ್ತ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀರಿ. ಅದು ನಮಗೆ ಗೊತ್ತು. ಆದರೂ ನಿಮ್ಮನ್ನ ಯಾಕೆ ತಡಿತಿಲ್ಲ ಅಂತ ತಿಳಿದಿದೆಯೇ? ವೆಂಕಟನಾಥನಿಗೆ ಈ ಕಷ್ಟಗಳೆಲ್ಲ ಬೇಕು. ನೀವು ಕೊಡುವ ಕಷ್ಟಗಳೇ ಅವನಿಗೆ ಪಾಠವಾಗುತ್ತದೆ. ನೀವು ಅವನನ್ನ ಕುಗ್ಗಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದೀರಿ. ಆದರೆ ನಿಮ್ಮ ಪ್ರಯತ್ನದಿಂದ ನಿಮಗೇ ಗೊತ್ತಿಲ್ಲದೆ ಅವನನ್ನ ಗಟ್ಟಿ ಮಾಡ್ತಾ ಇದ್ದೀರಿ. ವೆಂಕಟನಾಥ ಎಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನೀವು ಭ್ರಮಿಸಿದ್ದೀರಿ. ಆದರೆ ಅವನು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವನೊಂದು ಶಕ್ತಿ ಅಂತ ನಿಮಗೆ ತಿಳಿದಿಲ್ಲ. ಸುಧಾ ಗ್ರಂಥದ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವೇ?